ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಇನ್ನೂವರೆಗೆ ನೀವು ಯಾರೆಲ್ಲ ಈ ಮೊನ್ನೆ ಇದರಲ್ಲಿ ನಡೀತಲ್ಲ ಎಕ್ಸಾಮನ್ನು, ಆ್ಯನ್ಯುವಲ್ ಎಕ್ಸಾಮನ್ನು ನೀವು ಬರೆದಿದ್ರಿ ಅಂಥ ಅಭ್ಯರ್ಥಿಗಳಿಗೆ ಈಗ ನಾವು ವೇಟ್ ಮಾಡ್ತಿರುವಂಥದ್ದು 1ನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷದ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಫಸ್ಟ್ ಆಫ್ ಆಲ್ ಹೇಳಕ್ಕೆ ಬಯಸ್ತೀನಿ ಏನಪ್ಪ ಅಂದ್ರೆ, ಆಲ್ರೆಡಿ ನಿಮ್ಗಳಿಗೆ ಎಕ್ಸಾಮೇ ಲೇಟ್ ಆಗಿರುವಂಥದ್ದು. ಎಕ್ಸಾಮ್ ಲೇಟ್ ಆಗಿದೆ, ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಇವಾಗ 2 ಡೇಸ್ ಆಯಿತು. ಅದರಲ್ಲಿ ಇನ್ಕ್ಲೂಡಿಂಗ್ 2 ಡೇಸಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಅಂದರೆ ಸ್ಯಾಟರ್ಡೇಯಿಂದ ನಮ್ಮ ಸೆಂಟರ್ಗಳಲ್ಲಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಬೇರೆ ಕಡೆ ಆಲ್ರೆಡಿ ಶುಕ್ರವಾರದಿಂದ ಆರಂಭವಾಗಿತ್ತು. ಈ ಮಧ್ಯದಲ್ಲಿ ಏನಪ್ಪ ಅಂದರೆ ಶಿವರಾತ್ರಿ ಬಂದಿರೋದು, ಒಂದು ಡೇಯನ್ನು ಹಾಲಿಡೇ, ಓಕೆ, ಒಂದಿನ ರಜೆ ಆಗಿಬಿಡುತ್ತೆ. ಯಾಕಂದರೆ ಶಿವರಾತ್ರಿ ಇರೋದ ಕಾರಣ ಯಾರೂ ಕೂಡ ಜಾಸ್ತಿ ಹೋಗಿ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ವೆರಿ ರೇಯರ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈ ವ್ಯಾಲ್ಯೂಯೇಷನ್ ಈಗಾಗಲೇ ಆರಂಭವಾಗಿದೆ. ಇವತ್ತಿಗೆ ನೋಡ್ತಾ ಇದ್ದರೆ ಒಂದು 4 ಡೇಸ್ ಅಪ್ರಾಕ್ಸಿಮೇಟ್ಲಿ ಒಂದು 4 ಡೇಸ್ ಆಯ್ತು ಈಗ ಆರಂಭವಾಗಿ. ಇದರಲ್ಲಿ 1 ಡೇನನ್ನು ನಾವು ವೀಕ್ ಡೇ ಅಂತ ತೊಗೊತೀವಿ, ಅದರಲ್ಲಿ ಸರಿಯಾಗಿ ವ್ಯಾಲ್ಯೂಯೇಷನ್ ಆಗಿರೋದಿಲ್ಲ. ಈ 3 ಡೇಸ್ ಕಂಪ್ಯಾರಿಸನ್ ಮಾಡಿದರೆ ಇವತ್ತಿಂದ ಲೆಕ್ಕಾಚಾರ ತೊಗೊಂಡ್ರೆ ಇನ್ನೂ ಇಲ್ಲಾಂದ್ರೆ ತುಂಬ ಕಡಿಮೆ ಅಂದರೆ ಫಸ್ಟ್ ಇರ್ದು, ಸೆಕೆಂಡ್ ಇರ್ದು, ಥರ್ಡ್ ಇರ್ದು 3 ಕುಡಿಸಿದರೆ ಏನೂ ಇಲ್ಲ ಅಂತಂದ್ರೂ ಕೂಡ ವ್ಯಾಲ್ಯೂಯೇಷನ್ ಆಗಬೇಕಂತಂದರೆ 15ರಿಂದ 20 ದಿನ ಬೇಕಾಗತ್ತೆ. ಮ್ಯಾಕ್ಸಿಮಮ್ 15ರಿಂದ 20 ದಿನ. ಅಂದರೆ ಇವತ್ತು ನೋಡಿರಿ ತಾರೀಕು ಎಷ್ಟಿದೆ, 16 ಇದೆ. 15 ದಿನ ಲೆಕ್ಕ ತೊಗೊಂಡ್ರು ಕೂಡ ಮುಂದಿನ ತಿಂಗಳು 1 ಅಥವಾ 2ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯ. ಈ ತಿಂಗಳಲ್ಲಿ 100% ನಿಮಗೆ ರಿಸಲ್ಟ್ ಬರೋದೇ ಇಲ್ಲ. ಯಾಕಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಇವಾಗ ಆಗಿರೋದರಿಂದ ಅದಕ್ಕೆ ಒಂದು ಟೈಮ್ ಬೇಕಾಗುತ್ತೆ. ಒಂದು 2 ವೀಕ್ಸ್ ಬೇಕಾಗುತ್ತೆ. 2 ವೀಕ್ಸ್ ಅಂದರೆ ಒಂದು 15 ಡೇಸ್ ಮಿನಿಮಮ್ ಬೇಕು, ಮ್ಯಾಕ್ಸಿಮಮ್ 20 ಡೇಸ್ ಬೇಕೇ ಬೇಕು. ಈ ಮಧ್ಯದಲ್ಲಿ ನೀವೇನಾದರೂ ಬೇಗ ಎಕ್ಸೆಪ್ಟೇಷನ್ ಮಾಡಿದರೆ ಆ ರೀತಿಯಂಥ ರಿಸಲ್ಟ್ ಬರೋದಿಲ್ಲ. ಯಾಕಂದರೆ ಮುಂದಿನ ತಿಂಗಳು ನಾನು ಎಕ್ಸೆಪ್ಟ್ ಮಾಡಿದ ಹಾಗೆ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ವತಿಯಿಂದ ಎಕ್ಸೆಪ್ಟೇಷನ್ ಮಾಡಿರೋ ಹಾಗೆ ನಾನು ಅಂದಾಜಿಗೆ ಹೇಳ್ತಾ ಇದ್ದೀನಿ, 2ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ 2 ಏನಪ್ಪ ಅಂದರೆ ಒಂದು ಡಾಟಾ ಬದಲಾವಣೆ ಆಗಬೇಕು. ಒಂದೇದು ಏನಪ್ಪ ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಾ ಇರುವಂಥದ್ದು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿದವರು ವ್ಯಾಲ್ಯೂಯೇಷನ್ ಮಾಡಿ ಆ ಒಂದು ಡಾಟಾವನ್ನು JNM ನರ್ಸಿಂಗ್ ಬೋರ್ಡಿಗೆ ಟ್ರಾನ್ಸ್ಫರ್ ಮಾಡಬೇಕಪ್ಪ ಅಂತಂದರೆ ಅಲ್ಲೊಂದು 3-4 ಡೇಸ್ ಲೆಕ್ಕ ಆಗುತ್ತೆ ನಿಮಗೆ. ಅಪ್ಡೇಟನ್ನು ಅಂದರೆ ಡಾಟಾ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ ಈ ಒಂದು ನಮ್ಮ JNM ನರ್ಸಿಂಗ್ ಬೋರ್ಡಿಗೆ. ಇವೆಲ್ಲ ಅಂದಾಜಾಗಿ ಹೇಳೋದಾದರೆ, ಇವೆಲ್ಲ ಲೆಕ್ಕಾಚಾರ ನೋಡ್ತಿದ್ರೆ ನಿಮ್ಗಳಿಗೆ ಮುಂದಿನ ತಿಂಗಳು 2ನೇ ವಾರ ತನಕ ರಿಸಲ್ಟ್ ಬರುತ್ತೆ. ಇವಾಗ ಸದ್ಯಕ್ಕೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ವಾರ ಕೂಡ ಏನು ಅಪ್ಡೇಟ್ ಆಗ್ತಾಯಿದೆ, ವ್ಯಾಲ್ಯೂಯೇಷನ್ ಎಲ್ಲಿಗೆ ಬಂತು, ವ್ಯಾಲ್ಯೂಯೇಷನ್ ಏನಾಗ್ತಾಯಿದೆ ಅನ್ನೋದನ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಬಟ್ ಇಲ್ಲಿ ರಿಸಲ್ಟ್ದು ಎಕ್ಸಾಕ್ಟ್ ಡೇಟ್ಗಳನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ರಾಜೀವ್ ಗಾಂಧಿಗೂ ಕೂಡ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, JNM ನರ್ಸಿಂಗೂ ಕೂಡ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಇದು ಏನಪ್ಪ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗ್ತಾಯಿದೆ, ಟೆಕ್ನಿಕಲ್ ವ್ಯಾಲ್ಯೂಯೇಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ನಾವು ಕಂಪ್ಲೀಟಾಗಿ ಡಿಸೈಡ್ ಮಾಡೋಕ್ಕೆ ಬರೋದಿಲ್ಲ. ಏನಂದರೆ ಇದೇ ತಾರೀಕಿಗೆ ರಿಸಲ್ಟ್ ಕೊಡ್ತೀವಿ ಅಂತ ಇವರು ಯಾರೂ ಕೂಡ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ನಾನು ಕೂಡ ನಿಮಗೆ ಎಕ್ಸಾಕ್ಟ್ ದಿನಾಂಕಗಳನ್ನು ಹೇಳೋದಿಲ್ಲ. ಆದರೆ ಒಂದು ಅಂದಾಜು ಹೇಳ್ಬೋದು, ಮುಂದಿನ ತಿಂಗಳು 2ನೇ ವಾರ ತನಕ ನಿಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ. ಓಕೆ, ನಾನು ಮತ್ತೆ ನಿಮಗೆ 3-4 ಡೇಸ್ ನಂತರ ಮತ್ತೊಂದು ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತೇನೆ. ಏನಾಗಿದೆ, ಇನ್ನೂ ಎಷ್ಟು ಪೇಪರ್ ಉಳಿಕೆ ಆಗಿರ್ಬೋದು, ಇನ್ನೂ ಎಷ್ಟು ವ್ಯಾಲ್ಯೂಯೇಷನ್ ನಡೀತಿದೆ ಅನ್ನೋದು ಕೂಡ ಮಾಹಿತಿನ ಕೊಡ್ತೇನೆ.